ಯಾತ ಗಮ್ಮನ್ನತ್ತೆ ಆಂಟಿ, ಏನೋ ತಿಂಡಿ ಮಾಡಿರಬೇಕು. ಯಾತೋ ಪಡ್ಡೇನ ಗಮ್ 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 ಅನ್ನವು. ಬಾ ತಿಂತಿ ಪಡ್ಡು ಒಂದೆರಡು ಹಾಕೊಂಡು ತಿಮ್ಮಂಗಿದ್ರೆ ತಿಂದು ಇನ್ನಿದ್ದೆಲ್ಲ ಚೆಲ್ಬಿಡು. ಈ ಬೇಡ ಬಿಡೆ ಸಿಂಧು, ಸುಮ್ಮನೆ ಬೇಗ ಬೇಗ ಉಳ್ಸತ್ಲಾಗಿ. ಹೋಗ ಇಲ್ಲಲ್ಲೇ ಅಕ್ಕರ ಮನೆಗೆ ಏನಾನ ತಿಂಬಕ್ಕಾಗುತ್ತೆ, ಬೇಗ ಬೇಗ ಉಳ್ಸು. ಸುಮ್ಮನೆ ಅಲ್ಲೇ ಚೆಲ್ಲು ಅಲ್ಲೇ ಮೇಲೆ ಚೆಲ್ಲು, ಮೇಲಿಂದ ಚೆಲ್ಲಿರಿ. ಅಲ್ಲಿ ಆಟ ಕೆಡವೈತೆ, ಅಲ್ಲೇ ಉಳ್ಸೈತೆ, ಅಲ್ಲಿಂದ ಎಲ್ಲ ಕೆಳಕ್ಕೆ ಬಿದ್ದೈತೆ ಅಂತ ಹೇಳಿ ಗೊತ್ತಾಗುತ್ತೆ. ಅಲ್ಲೇ ಚೆಲ್ಲು. ಯಾತ ಸಾಂಬಾರು ಗಮ್ಮ ಅನ್ನತ್ತೆ ಕಣೆ. ಏನು ಸಾಂಬಾರಪ್ಪ? ಯಾತೋ ಸಾಂಬಾರು ಘಮ 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 ಅಂತ ಐತಲ್ಲೇ, ಚೆನ್ನಾಗಿ ಮಾಡ್ತಾಳೆ ಕಣೆ. ಅವಳು ತಿಂಡಿ ಅಡುಗೆ ಮಾಡ್ತಾ ಇದ್ರೆ ನಿಜವಾಗ್ಲೂ ಗಮ್ಮ ಅಂತ ಇರುತ್ತೆ. ಚೆನ್ನಾಗೈತಪ್ಪ. ಏನು ಸಾಂಬಾರದು? ಯಾತು ನುಗ್ಗೆಕಾಯಿ ಸಾಂಬಾರು ಆಗೈತೆ. ಇದೇನೋ ಸ್ವಲ್ಪ ತಿಂಡಿ ಮಾಡವ್ರೆ, ತಿಂಡಿ ಎಲ್ಲ ಖಾಲಿ ಆಗೈತೆ. ನುಗ್ಗೆಕಾಯಿ ಸಾಂಬಾರು ಇರ್ಬೇಕೇನಪ್ಪ. ನುಗ್ಗೆಕಾಯಿ ಸಾಂಬಾರೇ ಆಗೈತೆ. ಏನು ತರಕಾರಿ ಸಾರೋ ಏನೋ. ಚೆಲ್ಲೋದು ಒಟ್ಟಿನಲ್ಲಿ ಸುಮ್ಮನೆ ಅಲ್ಲೇ ಉಡಿಸಿ ಕೈ ಬಿಡೋದು ಆಂಟಿ. ಅಲ್ಲೇ ಉಡಿಸಿ ಕೈ ಬಿಟ್ರೆ ಯಾವುದೂ ಇರಲ್ಲ. ಅದೆಲ್ಲನ ಮೇಲಿಂದ ಕೆಳಕನ ಅಷ್ಟು ಚೆಲ್ಲಿ ಗೊತ್ತಾಗುತ್ತೆ. ಎಲ್ಲ ಕ್ಲೀನ್ ಮಾಡೋದೇ ಆಗ್ಬೇಕು ಅವಳಿಗೆ. ಸವಾಸ ಬೇಡಪ್ಪ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಬೇರೆ ಮನೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗೋಣ ಅನ್ಬೇಕು ಅವಳು. ಆ ಥರ ಮಾಡು. ಬೇರೆ ಮನೆಗೆ ಹೋದ್ರತ್ಲಾಗೆ ಹೆಂಗೋ ನೆಮ್ಮದಿಯಾಗಿರ್ತಾಳೆ ಅಂತ ಹೇಳಿ ಹೋಗ್ತಾಳೆ ಅವಾಗ. ಅವಾಗ ನೀನೇನೆ ಇಲ್ಲಿ ಇರ್ಬೋದು. ಇರೋದಾದರೆ ಇರ್ಬೋದು, ಇಲ್ಲಾಂದ್ರೆ ನಿಮ್ಮ ಅಮ್ಮವ್ರ ಮನೆ ಕಟ್ಸವ್ರೆ ಅಲ್ಲಾದರೆ ಇರ್ಬೋದು ನೀನು ಅಷ್ಟೇ. ಹಂಗೆ ಮಾಡೋದು ಆಂಟಿ. ನಾನು ಇವಾಗ ಅವ್ರನ್ನ ಇಲ್ಲಿಂದ ಕಳಿಸ್ಬೇಕನ್ನೋದೇ ಇರೋದು ನನಗೆ. ಫಸ್ಟ್ ಅವ್ರನ್ನ ಇಲ್ಲಿಂದ ಕಳಿಸ್ಬಿಟ್ರೆ ಎಲ್ಲ ಸಮಸ್ಯೆ ಬಗೆಹರ್ದಂಗೆ ಆಗುತ್ತೆ. ಆಮೇಲೆ ನಾವು ಹೆಂಗೋ ನಮ್ಮ ಪಾಡಿಗೆ ನಾವು ಇರ್ಬೋದು. ಫಸ್ಟ್ ಅವ್ರನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕಣ್ಣ ಆಂಟಿ. ಕಳಿಸ್ಬಿಡ್ಬೇಕು ಬಿಡು. ನೀನು ಮನ್ಸು ಮಾಡಿದ್ರೆ ಕಳಿಸ್ತೀಯ. ಕಳಿಸ್ತಾ ಏನು ಆರಾಮಾಗಿ ಕಳಿಸ್ಬೋದು ಕಣಮ್ಮ. ನಾನು ಅತ್ತೆ ಹೇಳಿದ್ವಿ, ಇಲ್ಲಾಂದ್ರೆ ನಿಮ್ಮ ಅತ್ತೆಂಗೆ ಕೇಳು ಸುಮ್ಮನೆ ಭಾಗ ಕೊಡು ಅಂತ. ಈಗ ಅವ್ರಿಗೂ ಕೇಳಿರಿ ಚೆನ್ನಾಗಿದ್ದಂಗೆ ಯಾಕೆ ಹಂಗೆ ಹಿಂಗೆ ಅಂತಾರೆ. ಇವಾಗ ಹಿಂಗೆ ಸಲ್ಲೋದ್ರಿಂದ ಆಮೇಲೆ ಅವರೇನೇ ಕೇಳ್ತಾರೆ, ನಾವು ಭಾಗ ಕೊಡ್ರಿ ಇಲ್ಲಿರೋಕ್ಕಾಗಲ್ಲ ಹಿಂಗೆ ಅಂತ ಹೇಳಿ ಕೇಳ್ತಾರೆ. ಅವ್ರೇನು ಅವ್ರ ಬಾಯಿಂದಲೇ ಬರಬೇಕು. ಆಂಟಿ, ನಾನು ಯಾಕೆ ಇವಾಗ ನಿಷ್ಠುರ ಆಗಕ್ಕೆ ಹೋಗೋಣ? ಅದಕ್ಕೆ ಮತ್ತೆ ನಾನು ನಿಷ್ಠುರ ಆಗೋದು ಬೇಡ ಅಂತಲೇ ಇವಾಗ ಅವ್ರಿಗೆ ಅವ್ರ ಬಾಯಿಂದಲೇ ಬರಲಿ ಅಂತ ಹೇಳಿ ಹಿಂಗೆ ಮಾಡ್ತಿರೋದು. ನಾನು ಯಾಕೆ ಸುಮ್ಮನೆ ಇವಾಗ ಎಲ್ಲರ ಹತ್ರ ಕೆಟ್ಟಳಾಗನ ಹೇಳು? ಅಯ್ಯೋ ಈಗಳಪ್ಪ ಸಿಂಧು ಕೆಟ್ಟಳಾಗ್ಬಿಟ್ಲು ಅನ್ನೋದು ಬೇಡ. ಯಾಕೆ? ಇವಾಗ ಅವರೇ ಹೇಳ್ತಾರೆ ನಮಗೆ ಬೇರೆ ಮನೆ ಮಾಡ್ಕೊಂತೀವಿ, ನಮಗೆ ಭಾಗ ಕೊಡಿ ಅಂತ ಅವರೇ ಕೇಳ್ತಾರೆ. ಆವಾಗ ಚೆನ್ನಾಗಿರುತ್ತೆ ಮಾತಾಡೋದಕ್ಕೆ. ಅಷ್ಟೇ. ಹಿಂಗೆಲ್ಲ ಮಾಡ್ತಿದ್ರೆ ಅವಳಾಗಿ ಅವಳು ನಾನು ಇಲ್ಲಿರಲ್ಲ ಅಂತಾಳೆ. ಹೆಂಗೋ ಕೆಲ್ಸಕ್ಕೆ ಓದ್ಲತ್ತ. ಚೆಲ್ಲು ಎಲ್ಲ ಚೆಲ್ಲು. ಅನ್ನನೂ ಚೆಲ್ಲೇನಂಟಿ? ಅನ್ನನೂ ಚೆಲ್ಲು. ಎಲ್ಲ ಮಾಡ್ಕೋಬೇಕು, ಎಲ್ಲ ಕ್ಲೀನ್ ಮಾಡೋದೇ ಹಿಡಿಬೇಕು ಅವಳಿಗೆ. ನಿಮ್ಮ ಅತ್ತಿನೇನು ಅವಳು ಕೆಲ್ಸಕ್ಕೆ ಓದ್ತೀವಿ ಅವಳೆ ಯಾರ ಕಳೆ ತೆಗಿಯೋಕ್ಕೆ ಕರೆದವ್ರೆ ಅಂತ ಹೇಳಿ ಅವಳಿಗೂ ಇನ್ನೇನು ಕ್ಲೀನ್ ಮಾಡೋಕ್ಕಾಗಲ್ಲ. ಇಬ್ಬರು ಸಾಕಾಗಿರುತ್ತೆ. ಇಬ್ಬರೊಳಗೆ ಬಂದು ಒಬ್ರಿಗೊಬ್ರು ಜಗಳ ಮಾಡ್ಕೊತಾರೆ. ನೀನು ಕ್ಲೀನ್ ಮಾಡು ಅಂತ ಹೇಳಿ ಒಬ್ರಿಗೊಬ್ರು ಜಗಳ ಮಾಡ್ಕೊತಾರೆ. ಅವಾಗ ನೀನು ಎಲ್ಲರ ಹತ್ರನೂ ಒಳ್ಳೆಯಳಾಗಿರ್ತೀಯ. ಇವಾಗ ಇವಳು ಕೆಲ್ಸಕ್ಕೆ ಹೋಗಿರ್ತಾಳ ನಿಮ್ಮ ಅತ್ತೆ, ಅವಳಿಗೂ ಆಗಲ್ಲ, ಅವಳಿಗೂ ಸಾಕಾಗಿರುತ್ತೆ. ಇವಳು ಡ್ಯೂಟಿಗೆ ಹೋಗಿ ಬಂದಿರ್ತಾಳೆ, ಇವಳಿಗೂ ಸುಸ್ತಾಗಿರುತ್ತೆ. ಇಬ್ಬರು ಮಾಡಲ್ಲ. ಏನೋ ಒಂದು ದಿವಸ ಮಾಡ್ಬೋದು ಅಷ್ಟೇ. ಈ ದಿನ ನಾನು ಮಾಡಲ್ಲಪ್ಪ ಅಂತ ಹೇಳಿ ನಿಮ್ಮ ಅತ್ತೆನೂ ಸಿಟ್ಟು ಹಾಕ್ತಾಳೆ. ಅವಾಗ ನಿನಗೆ ಹೇಳ್ತಾಳೆ. ಅವಾಗ ನೀನೇ ಎಲ್ಲರಿಗೂ ಬೇಕಾಗ್ತೀಯ ಕಣೆ. ನೀನೇ ಎಲ್ಲದಕ್ಕೂ ಬೇಕಾಗ್ತೀಯ, ಎಲ್ಲರಿಗೂ ಬೇಕಾಗ್ತೀಯ. ಅದಕ್ಕೆ ಸುಮ್ಮನೆ ಚೆಲ್ಲು. ಎಲ್ಲ ಹೇಳ್ತೀನಿ. ಯಾತೊಂದು ದೊಗ್ಳು ಸಮೇತ ಅದ್ರಾಗ ಉಳಿಸ್ಬೇಡ ಅನ್ನನ ಎಲ್ಲ ಚೆಲ್ಬಿಡು. ಚೆಲ್ತೀನಿ. ನಾನು ಬಿಟ್ಟೇನ ಮತ್ತೆ ನಾವು ಚೆಲ್ತೀವಿ ಅಂತ ಇನ್ನೂ ಗೆಸ್ ಮಾಡೋದಕ್ಕೆ ಆಗಿಲ್ಲ. ಗೊತ್ತಾಗಲ್ಲ. ಅದಕ್ಕೊಂದು ಸ್ವಲ್ಪ ತಿಳುವಳಿಕೆ ಇಲ್ಲ. ಅದು ಹೆಂಗೆ ಗೌರ್ಮೆಂಟ್ ಕೆಲಸ ತಗೊಂತೋ ಏನೋ. ಅದಕ್ಕೇನು ಸ್ವಲ್ಪ ಗೊತ್ತಾಗಲ್ಲ. ಗೊತ್ತಾಗ್ದಿಲ್ಲದಕ್ಕೇ ನಾವು ಹಿಂಗೆ ಅನ್ನ ಚೆಲ್ಲಿದ್ರೂ ಯಾರು ಅಂತ ಹೇಳಿ ಗೆಸ್ ಮಾಡೋಕ್ಕಾಗಲ್ಲ. ಯಾವುದೋ ಬೆಕ್ಕು ಬರ್ಬೋದು ಅಂತ ಹೇಳಿ ಅದನ್ನೇ ಅಂದ್ಕೊಂಡೈತಿ. ಬೆಕ್ಕು ಬರುತ್ತೇನೋ ಚೆಲ್ಲೋಗುತ್ತೆ ಅಂತ ಅಂದ್ಕೊಂಡೈತಿ. ಇಂಥದ್ದು ಹೆಂಗೆ ತಾಲೂಕು ಆಫೀಸಲ್ಲಿ ಕೆಲಸ ಮಾಡುತ್ತೋ ಏನೋ ಯಾರಿಗೆ ಗೊತ್ತು. ತಾಲೂಕು ಆಫೀಸಲ್ಲಿ ಹೆಂಗೆ ಮಾಡ್ಬೋದಪ್ಪ. ಅಯ್ಯೋ ಇವ್ಳಿಗೆ ಸಂಬಳಕ್ಕಿಂತ ಗಿಂಬಳನೇ ಜಾಸ್ತಿ ಸಿಗುತ್ತಂತೆ. ಸಂಬಳಕ್ಕಿಂತ ಗಿಂಬಳನೇ ಜಾಸ್ತಿ ತಗೊತಾರಂತೆ ಕಣಾಂಟಿ. ಮತ್ತೆ ಅದಕ್ಕೆ ಒಂದು ಮಸ್ತ್ ಬಂಡವಾಳ ಮಾಡ್ಕೊಂಡವಳೆ. ಅದಕ್ಕೆ ಮತ್ತೆ ಗೌರ್ಮೆಂಟ್ ಸಂಬಳ ಆಗಬೇಕು ಅನ್ನೋದು ಅಲ್ಲ. ಚೆಲ್ಲು ಇವಾಗೆಲ್ಲನ ಇನ್ನೂ ಯಾತೈತೆ ಎಲ್ಲ ಬಾರ್ಲಾಕ್ಬಿಡು. ಎಲ್ಲ ಬಾರ್ಲಾಕಿ ಮಾಡು. ಎಣ್ಣೆ ತುಪ್ಪ ತಂದಿದ್ನಿ ಅಂತ ಹೇಳ್ತಿದ್ಲು ಕಣಂಟಿ. ತುಪ್ಪ ಐತೆ, ಇಲ್ಲೆಲ್ಲ ಐತೆ ತಡಿ. ತುಪ್ಪನೂ ಚೆಲ್ಬಿಡ್ಬೇಕು. ನೆನ್ನೆ ಸಹ ತುಪ್ಪ ನಾನು ಬೆಣ್ಣೆ ತರಿಸ್ಬಿಟ್ಟು ತುಪ್ಪ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನೇನಂಗೆ ಅವತ್ತಿಗೆ ಹಾಕಕ್ಕೆ ಬಂದವಳೆ. ನನಗೆ ಕೊಡಲಿಲ್ಲ ಒಂದು ಸ್ವಲ್ಪ ನೀನು ತುಪ್ಪ ಹಾಕೊಳ್ಳಮ್ಮ ಅಂತ ಹೇಳಿ. ಇಲ್ಲೆಲ್ಲ ಬಾಕ್ಸಾಗ ತುಪ್ಪ ಇಕ್ಕೇಳ್ತಾಡಿ, ಅದನ್ನೂ ಚೆಲ್ಬಿಡ್ತೀನಿ. ಇದೇನಪ್ಪ ಎಲ್ಲೋ ತುಪ್ಪ ಇಕ್ಕೇಳೇನಪ್ಪ. ಎಲ್ಲಿ ಕೇಳೋ ಏನೋ. ನೋಡು ಅಲ್ಲೇ ಇರುತ್ತೆ ಮೆಲ್ಲಕ್ಕೆ. ನೀನು ಯಾರು ಬರಲ್ಲ ಇಲ್ಲಿ. ಇನ್ನೇನು ಇವಾಗ ನಿಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋಗೈತಿ, ನಿಮ್ಮ ಅತ್ತೆನೂ ಹೋಗ್ಯವಳೆ, ಅವಳು ಹೋಗ್ಯವಳೆ, ಇನ್ನೇನು ಯಾರೂ ಇಲ್ಲ. ಅವ್ರು ಬರೋವರೆಗೂ ನಮ್ಮದೇ ರಾಜಿ ಭಾರ. ಅದಕ್ಕೇನೆ ನೋಡು ಅಲ್ಲೇ ಇರ್ಬೇಕೇನು.
ತುಪ್ಪ ಚೆಲ್ಬಿಡು ಅವಳು ನಾನು ಒಬ್ಬಳೆ ಉಂಟ್ಕೊಂಡು ನಾನೇನೇ ಚೆನ್ನಾಗಿರೋಣ ಅವಳು ಏನು ತಿಂದಂಗಿದ್ರೆ ಎಲ್ಲ ಸಣ್ಣಕ್ಕಾಗಿ ಒಣಕ್ಕೊಂಡು ಹೋಗ್ತಾಳೆ ನಾವೇ ಹೆಂಗನ ಸರಿಯಾಗಿರ್ಬೋದು ಅಂತ ಹೇಳಿ ನೋಡಪ್ಪ ಹೆಂಗೆ ಇದ್ದಾಳೆ ಸಂಗೀತ ಅಂತ ಅಂಬ್ಲಿ ದಪ್ಪಕ್ಕಾಗನ ತುಪ್ಪ ಅದು ಇದು ತಿಂದು ಅಂತ ಹೇಳಿ ಅಕ್ಕೇನೆ ಚೆಲ್ಲು ಹೇಳ್ತೀನಿ ತುಪ್ಪನೂ ಇಕ್ಕ ಬೇಡ ಇಲ್ಲ ಐತಿಲ್ಲ ಐತೆ ಸಣ್ಣ ಬಾಕ್ಸ್ನಕ್ಕೆ ಯಾರು ತಗೋನೋ 1 kg ಬೆಣ್ಣೆ ತಗೊಂಡು ಅವ್ರ ಅಮ್ಮನ ಮನೆಗೆ ಹೋಗಿ ಅವ್ರ ಅಮ್ಮ ತುಂಬ ಚೆನ್ನಾಗಿ ಕಾಸ್ತಾಳಂತೆ ಅವ್ರ ಅಮ್ಮನ ಮನೆಗೆ ಕಾಸಿಸ್ಕೊಂಬಂದವಳೆ ಅವ್ರ ಅಮ್ಮ ಚೆನ್ನಾಗಿ ಹಂಗೆ ಗಮ್ಮಂದಂಗೆ ಕಾಸ್ತಾಳೆ ಅಂತ ಹೇಳಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಕಾಸುತ್ತೆ ಅಂತ ಹೇಳ್ಕೊಂಡು ಓಡಾಡ್ತಾಳೆ ಎಲ್ಲರೂ ತಗೊಂಡು ಅದಕ್ಕೇನೆ ಚೆಲ್ ತಿಂತಾಳೆ ಉಮ್ಲಿ ತುಪ್ಪನ ಏನಂಗೆ ತುಪ್ಪ ಅನ್ನ ಉಣ್ಕೊಂಡಿದ್ಲು ಯಾವಾಗಲೂ ಅಮ್ಮಂಗೆ ತುಪ್ಪದ ಬೇರೆ ಒಂದು ಸ್ಟೆಂಟ್ ಮಾಡ್ತಾಳೆ ಏನಂಗೆ ತುಪ್ಪ ಅನ್ನ ಉಂಡ್ಕೊಂಡಿದ್ದು ಅವ್ರ ಅಮ್ಮನ ಮನೆಯಾಗೆ ಬಾಕಿ ಗತಿರ್ಲಿಲ್ಲ ಹೇಳಿ ಏನಲ್ಲೇನೇನೇನು ಏನಂಗೆ ಶ್ರೀಮಂತರು ಅನ್ನೋ ಥರ ಇದು ಮಾಡ್ತಾಯಿದ್ದಾಳೆ ಶ್ರೀಮಂತರಲ್ಲ ಅದಕ್ಕೆ ಏನಂಗೆ ತುಪ್ಪ ಸೀಮೆಕಿಲ್ದವಳು ಅಲ್ಲ ನಮ್ಗನ ಸ್ವಲ್ಪ ಕೊಡಬೇಕು ನೋಡಿ ನನ್ನ ತಂದು ಹೆಂಗೆ ಇರೋಣ ಅನ್ನಲ್ಲ ಹೆಂಗೆ ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ ನನಗೆ ಕೊಡಲಿಲ್ಲ ಅವ್ರ ಅತ್ತೆಗೆ ಅತಿ ತುಪ್ಪ ಹಾಕೋನೇನತ್ತೆ ಅಂತ ಗಂಡುಗೂ ಅವ್ರ ಅತ್ತೆಗೂ ಹಾಕ್ತಾಳೆ ಹೊರ್ತನು ಕೊಳ್ಳಾಂಟಿ ನೀನೊಂದು ಸ್ವಲ್ಪ ಅಂಬ್ಲಿಲ್ಲ ಚೆಲ್ಲಾಗಿ ಹೇಳ್ತೀನಿ ಎಲ್ಲ ಚೆಲ್ಲಿಗೆ ಕೇಳ್ತೀನಿ ತಿನ್ಲಿ ಸರಿಯಾಗಿ ತುಪ್ಪನ ತುಪ್ಪ ಅಂತೆ ತುಪ್ಪ GRP ತುಪ್ಪ ಹ್ಞೂನಂಟಿ ಏನು ಅನ್ಕೊಂಡವಳೆ ನಮಗೆಲ್ಲನ ನೋಡ್ಕೊಂಡು ಹುರ್ಕೊಂತಾರೆ ಇವರು ನನ್ನ ತುಪ್ಪ ತಿನ್ನೋದು ನೋಡಿ ಅಂತ ಹೇಳಿ ತೋರಿಸ್ಕೊಳಕ್ಕೆ ಬರ್ತಾಳೆ ಅದು ನಾವು ಇನ್ನೊಂದು ಮಾಡ್ತೀವಿ ಅನ್ನೋದು ಅವಳಿಗೆ ಗೊತ್ತಿಲ್ಲ ಅದೇನು ಮಾಡ್ತಾಳೆ ಮಾಡಿ ಎಲ್ಲ ಚೆಲ್ತೀನಿ ತುಪ್ಪ ಚೆಲ್ಲಿರ್ ನೋಡಬೇಕೇ ಬಂದಿರೋದು ತುಪ್ಪ ತಿನ್ನಕ್ಕೆ ಬಂದೈತೆ ಅದಕ್ಕೆ ಬಂದೈತೆ ಬೇಕು ಅಂತೇಳಿ ಗೊತ್ತಾಗುತ್ತೆ ಅಲ್ಲ ಬೆಣ್ಣೆನೇ ತೊಗೊಂಬಂದಿದ್ಲು ಇಟ್ಟಿದ್ಲು ನಾನು ಅವತ್ತೇ ಚೆಲ್ಲೋಣ ಅಂದ್ಕೊಂಡೆ ಬಿಡತ್ಲಾಗ ಹೋಗ್ಲಿ ಅಂತ ಸುಮ್ಕಾದಿ ಬಿಡ ಇವಾಗ ಹೆಂಗ ತುಪ್ಪ ಬೆಳಗ್ಗೇನು ಹಂಗೆ ಚಟ್ನಿ ಚಪಾತಿ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮುದ್ದಿಗೂ ಅಷ್ಟೇ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ ಮುದ್ದೆ ಉಣ್ಣಕ್ಕೆ ಅಂತ ಮಾತಾಡ್ತಾಳೆ ಏನಂಗೆ ಅಯ್ಯೋ ತುಪ್ಪ ಅಂತ ಹೇಳಿ ಎಲ್ಲ ಚೆಲ್ದ ಆಯ್ತು ಆಂಟಿ ಎಲ್ಲ ಸಾಂಬಾರು ಚೆಲ್ದೆ ಅನ್ನ ಚೆಲ್ದೆ ಎಲ್ಲ ಆಯಿತು ಯಾತನೈತೆ ನೋಡು ಇವಾಗಲೇ ಎಲ್ಲ ಮುಗಿಸಿ ಹೋಗ್ಬಿಡೋಣತ್ ಮನೆ ಕಡೆಗೆ ಹೋಗಿ ಅಮ್ಮರ ಮನೆಯಾಗ ಆರಾಮಾಗಿ ಟಿ ವಿ ನೋಡ್ತಾ ಬರೋಣತ್ ಹೆಂಗತ್ತ ಅಪ್ಪೆ ಒಂದು ಟಿ ವಿ ತಂದೈತೆ ಒಂದು ಸಿಂಪಲ್ ಆಗಿರೋದ ಹೆಂಗತ್ತ ನೋಡ್ಕೊಂಡು ಆರಾಮಾಗೆ ಇದ್ದು ಬರೋಣ ಹೋಗಿ ಸಾಯಂಕಾಲ ಗಂಟ ಬರೋದು ಬೇಡ ಯಾಕೆ ತಿನ್ಲಿ ತುಪ್ಪ ಸರಿಯಾಗಿ ತಿನ್ಲಿ ತುಪ್ಪ ಬರುತ್ತಲ್ಲ ಇಲ್ಲಿ ಸೋರೋಗ್ತಾ ಇರುತ್ತಲ್ಲ ತುಪ್ಪ ಅದನ್ನು ಬಂದು ತಿನ್ಲಿ ಅವಳು ಆವಾಗ ಗೊತ್ತಾಗುತ್ತೆ ಯಾವ ತುಪ್ಪ ಏನು ಅಂತ ಹೇಳಿ ಎಲ್ಲ ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅವಳಿಗೆ ಅದನ್ನ ಬಳ್ಕೊಂಡು ತಿನ್ಲಿ ಬಿಡು ಎಲ್ಲ ಸೋರೋಗಿರೋದ್ನೆಲ್ಲ ತಿನ್ಲಿ ನಡಿ ಆಂಟಿ ಆಯಿತು ಹೋಗೋಣ ನಡಿ ಬಾ ಬೇಗ ಹೋಗೋಣತ್ಲಾಗಿ ಎಲ್ಲ ಒಣಗೋಗ್ಬಿಡ್ತು ಇವಾಗಲೇ ಚೆಲ್ಬಿಟ್ರೆ ಎಲ್ಲ ಒಣಗೋಗುತ್ತೆ ಬಂದು ತಿಕ್ಕಿ ತೊಳೆದು ಸಾಕಾಗಬೇಕು ಆಂಟಿ ಅಲ್ಲೋಡಲ್ಲಿ ಇಬ್ರು ಎಲ್ಲ ಚೆಲ್ಲೈತಲ್ಲ ಇನ್ಯಾಕೆ ಬಾ ಎಲ್ಲ ಚೆಲ್ಲಿದ್ಯಲ್ಲ ಹೋಗೋಣ ಸಂಗೀತಕ್ಕ ಸಿಗೆ ಬಿದ್ರು ಇವ ರೆಡ್ ಡ್ಯಾಂಡಾಗಿ ನನ್ನ ಕೈ ಸಿಗೆ ಬಿದ್ದವ್ರು ಇವರಿಬ್ರಿಗೂ ಸರಿಯಾಗಿ ಗ್ರಾಚಾರ ಬಿಡಿಸಿ ಇಲ್ಲಾಂದ್ರೆ ನಾನು ನನ್ನ ಹೊರಗೆ ಹಾಕ್ಬೇಕು ಅಂತ ಇದ್ದಾಳೆ ನಾನು ಇವಳು ಹೊರಗೆ ಹಾಕ್ತೀನಿ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.